ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ನಟ ಪ್ರಥಮ್ ವಿರುದ್ಧ ಚಂದನವರದ ನಾಯಕ ನಟ ಪ್ರೇಮ್ ಸಿಡಿದೆದ್ದಿದ್ದಾರೆ. ದರ್ಶನ್ ಬಗ್ಗೆ ಮಾತಾಡಬಾರದು, ಏನಿದೆ ದಾಖಲೆ ತೋರಿಸಿ. ನಟ ದರ್ಶನ್ ಬಗ್ಗೆ ಯಾರು ಕೂಡ ಮಾತನಾಡಬಾರದು. ದರ್ಶನ್ ಬಗ್ಗೆ ಮಾತನಾಡಬೇಕು ಅಂದ್ರೆ ದಾಖಲೆಯನ್ನ ಮುಂದಿಡಬೇಕು, ಬಾಯಿಗೆ ಬಂದ ಹಾಗೆ ಮಾತನಾಡೋದಲ್ಲ. ಒಬ್ಬ ಖ್ಯಾತ ಸ್ಟಾರ್ ವಿರುದ್ಧ ಈ ತರ ಹೇಳೋದು ತಪ್ಪಲ್ವಾ? ಖ್ಯಾತ ನಟ ಪ್ರೇಮ್ ಹೇಳಿಕೆ ಪುರಾವೆ ಇಟ್ಕೊಂಡು ಮಾತಾಡ್ಲಿ ಎಂದ ನಟ ಪ್ರೇಮ್. ಬಾಯಿ ಇದೆ ಅಂತ ಏನು ಬೇಕಾದ್ರೂ ಮಾತಾಡೋದಲ್ಲ, ತಗ್ಗಿ ಬಗ್ಗಿ ಹಿರಿಯರನ್ನ ಗೌರವಿಸಬೇಕು. ದರ್ಶನ್ ಸುಪಾರಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ನೋ ಎವಿಡೆನ್ಸ್ ಇಲ್ದಲೆ ಮಾತನಾಡಬಾರ್ದು. ಸುಮ್ಮನೆ ದರ್ಶನ್ ಮೇಲೆ ಆರೋಪ ಸರಿಯಲ್ಲ. ಪ್ರಥಮ್ ವಿರುದ್ಧ ತಿರುಗಿ ಬಿದ್ದ ನಟ ಪ್ರೇಮ್. ತಾನು ಒಳ್ಳೆಯದಾಗಿ ಉಳಿದವರನ್ನ ಒಳ್ಳೆಯದು ಮಾಡ್ತಾರೆ ದರ್ಶನ್. ಅವರವರು ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿಕೊಂಡಿದ್ದಾರೆ. ನಟ ಪ್ರೇಮ್ ಸ್ಫೋಟಕ ಹೇಳಿಕೆ, ತಾನು ಒಳ್ಳೆಯದಾಗಿ ಇತರರನ್ನ ಒಳ್ಳೆಯದು ಮಾಡ್ತಾರೆ. ನಟ ಪ್ರಥಮ ವಿರುದ್ಧ ಸಿಡಿದೆದ್ದ ನಟ ಪ್ರೇಮ್. ದರ್ಶನ ಬಗ್ಗೆ ಮಾತಾಡಬಾರದು, ಏನಿದೆ ದಾಖಲೆ. ಪ್ರಥಮಿಗೆ ತನ್ನ ಸ್ನೇಹಿತನನ್ನ ಸಮರ್ಥನೆ ಮಾಡಿಕೊಳ್ಳಬೇಕಿತ್ತು. ನಟ ದರ್ಶನ್ ವಿರುದ್ಧ ಕೇಳಿ ಬಂದ ಪ್ರಥಮ್ ಒಂದು ಆರೋಪ ಮಾಡುದು, ನಟ ದರ್ಶನ ಅಭಿಮಾನಿಗಳು ಸರಿ ಇಲ್ಲ, ಎದ್ದು ಬಂದು ಬುದ್ಧಿ ಹೇಳೋದಕ್ಕಾಗೋದಿಲ್ವಾ, ಕಿತ್ಕೊಳ್ಳೋದಿದ್ರೆ ಏನು ಕಿತ್ಕೊಳ್ಳಿ, ತಲೆ ಮೇಲೆ ವಿಗ್ ಹಾಕತ್ತಾರೆ, ಮೀಸೆ ಗಡ್ಡ ರೋಮಗಳನ್ನು ಎಳೆಯೋಕ್ಕಾಗಲ್ಲ, ಕಾರಣ ಮೀಸೆ ಗಡ್ಡನೂ ಬಿಡಲ್ಲ ದರ್ಶನು. ಬಾಯಿಗೆ ಬಂದಾಗ ಮಾತನಾಡಿದ್ದ ಪ್ರಥಮ್. ಸೊ ಸ್ನೇಹಿತನಾಗಿ ನಟ ಪ್ರೇಮ್ ದರ್ಶನ್ ಅವರ ಅತ್ಯಾತ್ಮೀಯವಾದ ಸ್ನೇಹಿತ. ಸೊ ಹಂಗಾದಾಗ ದರ್ಶನ್ ರವರನ್ನು ಸಮರ್ಥನೆ ಮಾಡಿಕೊಳ್ಳೋದು ಒಬ್ಬ ಸ್ನೇಹಿತನಾಗಿ ಸಹಜ. ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ, ಸುಮ್ಮನೆ ಆರೋಪ ಮಾಡಬೇಡ. ದರ್ಶನ್ ವಿರುದ್ಧ ಮಾತನಾಡಬೇಕು ಅಂದರೆ ದಾಖಲೆಯನ್ನು ಮುಂದಿಡಬೇಕು. ಯಾರೋ ಹುಡುಗರು ಪ್ರಥಮಗೆ ಹೊಡೆಯೋಕ್ಕೆ ಹೋಗಿದ್ದಾರೆ, ಸೊ ಅದಕ್ಕೂ ದರ್ಶನ್ಗೆ ಏನು ಸಂಬಂಧ? ಇದು ಕೇಳ್ತಾ ಇರೋದು ಬೇರೆ ಯಾರೂ ಅಲ್ಲ, ನಟ ಪ್ರೇಮ್. ಸೊ ಪ್ರಥಮ್ ಅವರ ಆರೋಪಕ್ಕೆ ಠಕ್ಕರ್ ಕೊಡುವಂತೆ ಪ್ರೇಮ್ ಇವತ್ತು ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಒಬ್ಬ ಖ್ಯಾತ ಸ್ಟಾರ್ ವಿರುದ್ಧ ಈ ಥರ ಹೇಳೋದು ತಪ್ಪಲ್ವಾ? ಪುರಾವೆ ಇಟ್ಕೊಂಡು ಮಾತಾಡಲಿ ಎಂದ ಪ್ರೇಮ್. ಬಾಯಿ ಇದೆ ಅಂತ ಏನು ಬೇಕಾದರೂ ಮಾತಾಡೋಕ್ಕಾಗಲ್ಲ. ದರ್ಶನ್ ಸುಪಾರಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ನೋ ಎವಿಡೆನ್ಸ್. ಸುಮ್ಮನೆ ದರ್ಶನ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಪ್ರಥಮ್ ವಿರುದ್ಧ ತಿರುಗಿ ಬಿದ್ದ ನಟ ಪ್ರೇಮ್. ತಾನು ಒಳ್ಳೆಯದಾಗಿ ಉಳಿದವರನ್ನು ಒಳ್ಳೆಯದು ಮಾಡ್ತಾರೆ ದರ್ಶನ್. ನಟ ಪ್ರೇಮ್ ಸ್ಫೋಟಕ ಹೇಳಿಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.